ರುದ್ರಾವತಾರದ ಬಗ್ಗೆ ಡೈರೆಕ್ಟರ್ ಸಾವದ್ ಹೇಳಿದ್ದಾರೆ. ಇದು ಟೋಟಲಿ ಹೇಳಬೇಕಂದ್ರೆ ಇದರಲ್ಲಿ ಹೀರೋಯಿನು ಡ್ಯುಯೇಟ್ಸು ಅದು ಇದು ಅಂತ ಇದು ರುಟೀನ್ ಏನು ಬರೋದಿಲ್ಲ ಈ ಸಬ್ಜೆಕ್ಟಲ್ಲಿ. ಒಂದು ಡಿಫ್ರೆಂಟಾಗಿ ಹೋಗುತ್ತೆ. ಒಂದು ಡ್ಯಾನ್ಸ್ ಸ್ಕೂಲ್ ನಡೆಸೋಂಥ ಒಂದು ಇದು ಹೋಗುತ್ತೆ, ಅದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನದೇ ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನ ವೈಫ್ ರೋಲು ಸಂಗೀತ, ಶಿ ಈಸ್ ಆ್ಯಕ್ಟಿಂಗ್, ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸೊ ಇದು ನಮ್ಮದು ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ಒಂದು ಮಿಡಲ್ ಕ್ಲಾಸ್ ಒಂದು ಆಟೋ ಓಡಿಸ್ಕೊಂಡು ನಾನು ಒಂದು ಆಟೋ ಡ್ರೈವರ್. ಇದು ಐ ಥಿಂಕ್ ಪ್ರಜಾಶಕ್ತಿ ಸಿನಿಮಾದಲ್ಲಿ ನಾನು ಆಟೋ ಡ್ರೈವರ್ ಆಗಿದೆ. ಪ್ರಜಾಶಕ್ತಿ ರಾಜೇಂದ್ರ ಬಾಬು ಅವ್ರ ಡೈರೆಕ್ಷನಲ್ಲಿ. ಆಫ್ಟರ್ ದಟ್ ಅದಾದಮೇಲೆ ಮತ್ತೆ ಇದರಲ್ಲಿ ಒಂದು ಆಟೋ ಡ್ರೈವರನ್ನ ಮಾಡ್ತಾಯಿದ್ದೀನಿ. ಬಟ್ ಒಂಥರ ಹಾರ್ಟ್ ಟಚಿಂಗ್ ಸೀಕ್ವೆನ್ಸಸ್ ತುಂಬಾ ಇದೆ ಈ ಸಿನಿಮಾದಲ್ಲಿ. ನನಗೆ ಫಸ್ಟ್ ಮನೆಗೆ ಬಂದು ಡೈರೆಕ್ಟರ್ ಸಾವದ್ ಅವ್ರ ಕತೆ ಹೇಳಿದಾಗ ಫಸ್ಟ್ ಹಾಫ್ ಹೇಳಿದ್ರು, ಸೆಕೆಂಡ್ ಹಾಫ್ ನನಗೆ ಹೇಳಿಲ್ಲ. ಫಸ್ಟ್ ಹಾಫ್ ಕತೆ ಕೇಳಿದಾಗಲೇ ನನಗೆ ಕೂದಲೆಲ್ಲ ಒಂಥರ ರೋಮಾಂಚನ ಆಗೋಯ್ತು ನನಗೆ. ಆ ರೀತಿ ನನಗೆ ಇದಾಗೋಯ್ತು. ನಾನು ತಡ್ಕೊಳಕ್ಕಾಗಿಲ್ಲ. ಸಾವದ್ ಅವರೇ ಒಂದು ಪ್ಲೀಸ್ ಒಂದು 5 ನಿಮಿಷ ಬಿಟ್ಬಿಡಿ ನನಗೆ ಅಂತ ಹೇಳಿದೆ. 5 ಮಿನಿಟ್ಸ್ ಜಸ್ಟ್ ನಾನು ಸುಧಾರಿಸ್ಕೋಬೇಕು ಅಂತ ಹೇಳಿದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ವರ್ಕೌಟ್ ಮಾಡೋದು, ಹೋಮ್ ವರ್ಕ್ ಅಂತ ಎಕ್ಸ್ಟ್ರಾರ್ಡ್ನರಿ ವರ್ಕು ಸಾವದ್ ಅವ್ರು ಮಾಡಿರೋದು. ಆ್ಯಂಡ್ ಅವ್ರ ಟೀಮು ಹಂಗೆ ಇದ್ದಾರೆ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮು ಇದ್ದಾರೆ, ಮತ್ತು ಅಲೆಕ್ಸ್ ಮ್ಯೂಸಿಕ್ ಡೈರೆಕ್ಟ್ರು, ಭರತ್ ಕ್ಯಾಮ್ರಾಮೆನ್ನು, ಆ್ಯಂಡ್ ಎಲ್ಲ ಎಂಟರ್ ಟೀಮ್ ಅವ್ರದ್ದೇನಿದೆ ಎಲ್ಲ ಒಂದು ಒಟ್ಟಿಗೆ ಕೂತ್ಕೊಂಡಿದೆ. ಯಾವ ಸೀನ್ಗೆ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಅಂತ ಹೇಳಿ ಕಂಪ್ಲೀಟ್ ಬರ್ತೀರ. ಮತ್ತು ಮೊನ್ನೆ ಬಂದು ಸೆಕೆಂಡ್ ಹಾಫ್ ರೀಡಿಂಗ್ ಕೊಟ್ಟರು, ವಿತ್ ಡೈಲಾಗ್ ವರ್ಷನ್, ಫುಲ್ ವರ್ಷನ್ ಕೊಟ್ಟರು ಮನೆಗೆ. ಆಮೇಲೆ ಹೇಳಿದ್ರು ಸ್ವಲ್ಪ ಎಲ್ಲೋ ಲೆಂತ್ ಅನ್ನಿಸ್ತಾ ಇದೆ ಅಂತ. ಸರ್ ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಸರ್, ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಫಸ್ಟ್ ನಿಮ್ಮ ಲೆಂತ್ ನೋಡ್ಕೊಂಡ್ರೆ ಏಟಿಂಗಲ್ಲಿ ಆಮೇಲೆ ನಿಮಗೆ ಇದಾಗುತ್ತೆ. ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ನಾನು ಏನು ಮಾಡ್ಕೊತೀನಿ ಸರ್, ಶಾರ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು ಸರ್ ಡೈರೆಕ್ಟರ್. ಓಕೆ ಸರ್, ನಿಮ್ಮ ಇಷ್ಟ. ಬಿಕಾಸ್ ನನಗೆ ಅನಿಸಿದ್ದನ್ನು ನಾನು ಹೇಳಬಲ್ಲೆ ಅಷ್ಟೇ, ತೊಗೊಳ್ಳೋದು ಬಿಡೋದು ನಿಮ್ಮ. ಬಿಕಾಸ್ ಡೈರೆಕ್ಟರ್ ಯುವರ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಐ ಆಮ್ ಯುವರ್ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಷ್ಟೇ ನಾನು. ಸೊ ಈಗ ಆಯಿತು, 24th ವಿ ಆರ್ ಗೋಯಿಂಗ್ ಫಾರ್ ಶೂಟ್ ಆ್ಯಂಡ್ ಹೋಪ್. ಆ್ಯಂಡ್ ಇವತ್ತು ಈ ಸಿನಿಮಾದ ನಾಟ್ ಓನ್ಲಿ ಹೇಳೋದಂದರೆ ಇಟ್ ಈಸ್, ನಾನು ಮೊನ್ನೆ ತನಕ ಹೇಳೋದು, ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕೆ ಒಂದು ಮರ್ತೆ. ಈಗ ಮೊನ್ನೆ ಯಜಮಾನ ಸಿನಿಮಾ ಆಫ್ಟರ್ 25 years ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದೆ ನಮ್ಮ ಕಲಾವಿದರ ಸಂಘದಲ್ಲಿ. ಸೊ ಅಲ್ಲಿ ಹೋಗಿದ್ದೆ ನಾನು. ಐ ಟೋಲ್ಡ್ ಇದೇನು ಇದು ನಮ್ಮ ಇಂಡಸ್ಟ್ರಿ ಯಾಕೆ ಈ ಥರ ಇದಾಗಿದೆ ಅಂತ. ಪ್ಯಾನ್ ಇಂಡಿಯಾ ಏನು ಪ್ಯಾನ್ ಇಂಡಿಯಾ ಯಾವಾಗ ಬಂತು? ಪ್ಯಾನ್ ಇಂಡಿಯಾ ಇದು ಒಂದು ಇದನ್ನು ಎಷ್ಟು ಸಿನಿಮಾ ಮಾಡ್ತೀರಾ? ನಾವು ಕನ್ನಡದಲ್ಲಿ ಒಂದು 150-200 ಪಿಕ್ಚರ್ ಮಾಡ್ತೀವಿ. 150-200 ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗುತ್ತಾ? ಏನು ನಾಗೇಂದ್ರ? ಸಾಧ್ಯನೇ ಇಲ್ಲ. ನಾಗೇಂದ್ರ ಇಸ್ ವೆರಿ ಸೀನಿಯರ್. ನಾನು 38 ವರ್ಷ ಇದು ಫಿಲ್ಮ್ ಇಂಡಸ್ಟ್ರಿ. ನಾವತ್ತಿಂದ ನಾಗೇಂದ್ರ, ನಾನು ಎಲ್ಲ ನಮ್ಮ ಹಳೆ ನನಗೆ ಕೊಲೀಗ್ಸ್ ಇದ್ದಾರೆ, ಎಲ್ಲ ನಾನು ಇದ್ದಾರೆ. ಅವತ್ತಿಂದ ನಾನು ದೇ ಹ್ಯಾವ್ ಸೀನ್ ಮೀ. ವಾಟ್ ಈಸ್ ಶಶಿಕುಮಾರ್ ಅಂತ ಗೊತ್ತಿದೆ. ಎಲ್ಲಿತ್ತು ಸರ್ ಅವತ್ತೆಲ್ಲ ಪ್ಯಾನ್ ಇಂಡಿಯಾ? ಅವತ್ತೆಲ್ಲ ಎಲ್ಲ ನಿಮಗೆ ಬಡ್ಜೆಟ್ ಏನು ಒಂದು ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಅಂದ್ರೆ ಒಂದು ಮಿನಿಮಮ್ ಒಂದು 5 weeks ಸಿನಿಮಾ, ಆವ್ರೇಜ್ ಅಂದ್ರೂ ಕಮ್ಮಿ ಅಂದ್ರೆ ಅಟ್ಲೀಸ್ಟ್ ಒಂದು 4-5 ವಾರ ಓಡೋದು ಸಿಂಗಲ್ ಸ್ಕ್ರೀನ್. ಇವತ್ತು ಪ್ಯಾನ್ ಇಂಡಿಯಾ ಎಲ್ಲೋ ಒಂದು ಪಿಕ್ಚರ್ 2 ಪಿಕ್ಚರು ನಿಮಗೆ ಸಕ್ಸಸ್ ಆಗಿತ್ತು, ಫ್ಲಾಪ್ ಆಗಿರೋದು ನೀವು ಅಕೌಂಟಿಗೆ ತೊಗೊತಾ ಇಲ್ಲ ಯಾರನ್ನ. ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗು ತೊಗೊಳ್ಳಿ, ತಮಿಳ್ ತೊಗೊಳ್ಳಿ, ಹಿಂದಿ ತೊಗೊಳ್ಳಿ. ನೀವು ದೊಡ್ಡ ದೊಡ್ಡ ಹೀರೋಸ್, ದೊಡ್ಡ ದೊಡ್ಡ ಸ್ಟಾರ್ಸೇ ಮಾಡಿರೋದು. ಯಜಮಾನ ಸಿನಿಮಾ ಇದು ಅದು ಪ್ಯಾನ್ ಇಂಡಿಯಾ ಸಿನಿಮಾನ ಅದು. ಆಫ್ಟರ್ ಒಂದು ಬಂಗಾರದ ಮನುಷ್ಯ ಆದಮೇಲೆ ಯಜಮಾನ ವಾಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಿದೆ. ಯಜಮಾನ ಬಂದು ಇಟ್ಸ್ ಅ ಪ್ಯೂರ್ಲಿ ಎ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದಕ್ಕೆ ಇವತ್ತು ಕಂಟೆಂಟ್ ಓರಿಯೆಂಟ್ ಸಿನಿಮಾ. ಈಗ ಮುನ್ನೆ ಕೂಡ ಯಾವುದೋ ಒಂದು ಸೂಸೋ ಯಾವುದೋ ಒಂದು ಸಿನಿಮಾ ಅದು ಹೇಳಿದೆ. ಸೂಫ್ರಮ್ ಶೋ ಹೇಳಿದ್ರು, ರಾಜ್ ಬಿ ಶೆಟ್ಟಿ ಮಾಡಿರೋದು. ನಾನು ಆ್ಯಕ್ಚುಲಿ ಆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಅವಕಾಶ ಆಗಿಲ್ಲ. ವಾಟ್ ಎವರ್ ಇಟ್ ಮೈಟ್ ಬಿ, ಎಲ್ಲ ನೀವು 100 ಕೋಟಿ 200 ಕೋಟಿ ಸಿನಿಮಾ ಮಾಡೋದು ಇಟ್ಸ್ ಆಫ್ ಮಾಡೋರು ಮಾಡಲಿ, ನಾವೇನು ಬೇಡ ಅಂತ ಹೇಳೋದಕ್ಕಾಗಲ್ಲ. ಹೂ ಆರ್ ವಿ, ನಾವು ಯಾರು ಹೇಳೋದಕ್ಕೆ? ಬಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ. ಇವತ್ತು ಜನ ಮೆಚ್ತಾರೆ. ಎಷ್ಟಿದೆ ಸರ್ ಪ್ರತಿಯೊಬ್ಬರು ಮನುಷ್ಯ, ಪ್ರತಿಯೊಬ್ಬ ಜೀವನದಲ್ಲೂ ನಡೀತಾ ಇರೋದು ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಎಲ್ಲ ಮನೆಯಲ್ಲೂ ಇದ್ದೇ ಇರುತ್ತೆ. ಸುಖ ಇರುತ್ತೆ, ಸುಖ ಜೊತೆ ದುಃಖ ಇರುತ್ತೆ. ಇವತ್ತೊಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ತಿರ್ಗಾ ನಾಳೆ ಬೆಳಿಗ್ಗೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇವು ಜಸ್ಟ್ ಜನಗಳಿಗೆ ಒಂದು ಮನಸ್ಸಿಗೆ ಇವತ್ತಿನ ಡೇ ಟು ಡೇ ಲಿವಿಂಗ್ ಸ್ಟೈಲ್ ಏನಿದೆ, ಈ ಮೆಂಟಲ್ ಸ್ಟ್ರೆಸ್ಸು, ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಇದೆ ನೋಡಿ. ಇವತ್ತು ಏನೋ ಒಂದು ಹೆಲ್ತ್ ಇಶ್ಯೂ, ಒಂದು BP ಅಂತಾರೆ, ಶುಗರ್ ಅಂತಾರೆ, ಥೈರಾಯ್ಡ್ ಅಂತ. ಎಸ್ಪೆಷಲಿ ಹೆಣ್ಮಕ್ಳಿಗಂತ ಥೈರಾಯ್ಡ್ ಸಿಕ್ಕಾಪಟ್ಟೆ. ಯಾರು ಕೇಳಿದ್ರು ಥೈರಾಯ್ಡ್ ಅಂತ ಇರ್ತಾರ. ಥೈರಾಯ್ಡ್ ಪ್ರಾಬ್ಲಮ್ ಪಾಪ ಹೆಣ್ಮಕ್ಳಿಗೆ. ಅದು ಹೆಂಗೆ ಇದಾಗ್ತಿದೆ ಗೊತ್ತಿಲ್ಲ. ಅದೇ ನಮ್ಮ ಲಿವಿಂಗ್ ಸ್ಟೈಲು, ಈಟಿಂಗ್ ಹ್ಯಾಬಿಟ್ಸು, ವಾಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಕೆಲವು ಈ ಥರದ ಒಂದು ಪಾಯಿಂಟ್ಸ್ನ ಇವತ್ತು ವಾಟ್ ಎವರ್ ಇವತ್ತು ಬೆಂಗಳೂರಲ್ಲಿ ಏನೊಂದು ಮಾಫಿಯಾ ಇದೆ ಎಲ್ಲ ರೀತಿಯಲ್ಲೂ ಯಂಗ್ಸ್ಟರ್ ಯೂತ್ಸ್ ಎಲ್ಲ ಹಾಳಾಗ್ತಾ ಇದ್ದಾರೆ ಇವತ್ತು. ಸೊ ಅದನ್ನು ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಬೇಕಾಗಿದೆ ಇವತ್ತು ಮಾಧ್ಯಮದ ಮುಖಾಂತರ. ನಮ್ಮ ಚಿತ್ರರಂಗದಲ್ಲಿ ಚಿತ್ರಗಳನ್ನ ಮಾಡಿ ಆ ಥರ ಹಾರ್ಟ್ ಟಚಿಂಗ್ ಸೀನ್ಸ್ ಮಾಡಬೇಕು. ಅದಕ್ಕೆ ಈ ಸಾವದ್ ಅವರು ಈ ಹಸ್ ಗಿವನ್ ಒಂದು ಒಳ್ಳೆ ಇದಕ್ಕೊಂದು ಇದನ್ನ ಶೇಪ್ನ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಹೇಳಿದ್ರಲ್ಲ ಪ್ರೇಮಾನಂದ್ ಅವರು, ನಾನು ಬಡ್ಜೆಟ್ ನಾನು ನೋಡಿಲ್ಲ, ಅದು ಎಷ್ಟಾದರೂ 3 ಆಗುತ್ತೋ 4 ಆಗುತ್ತೋ ಏನಾಗುತ್ತೋ ಟಿಲ್ ರಿಲೀಸ್ವರೆಗೂ ನಾನು ಐ ಆಮ್ ರೆಡಿ. ಯಾವುದೇ ಕಾರಣಕ್ಕೂ ₹1 ನಾನು ಶೂಟಿಂಗ್ಗೆ ನಾನು
ಕಮ್ಮಿ ಮಾಡಲ್ಲ ನಾನು. ಯಾಕಂದ್ರೆ ಅವ್ರು ಇಸ್ ನಾಟ್ ಅ ಪ್ರೊಫೆಷನಲ್ ಪ್ರೊಡ್ಯೂಸರ್ ಅಲ್ಲ ಅವರು. ಬೇಸಿಕಲಿ ಅವ್ರು ಇಸ್ ಅ ಬಿಸ್ನೆಸ್ ಮ್ಯಾನ್, ಈಸ್ ಫ್ರಮ್ ದಾಂಡೇಲಿ. ಬಟ್ ಆದರೂ ಕೂಡ ಬಿಕಾಸ್ ಅವರು ಒಂದು ಸಾವದವ್ರ ಮೇಲೆ ಒಂದು ನಂಬಿಕೆ ಇಟ್ಟು, ಸಾವದವ್ರಿಗೆ ನಮ್ಮ ಸತೀಶ್ ಬ್ರಹ್ಮ ಅವರು ಅವರೊಂದು ಸಾಥ್ ಕೊಟ್ಟಿದ್ದಾರೆ. ಎಂಟೈರ್ ಟೀಮು, ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡಿ. ಈಗ ಡೈರೆಕ್ಟರ್ ಸಾವದ್ಗೆ ಅವರು ಈಸ್ ಅ ಡ್ಯಾನ್ಸರ್ ಅಂತೆ, ನಮ್ಗೆ ಗೊತ್ತಿಲ್ಲ ಪಾಪ, ಅಲ್ಲಿ ಕೂರಿಸಿದ್ರು, ನಾನೇ ಬನ್ನಿ ಅಂತ ಹೇಳಿ ಕರೆದ. ಸಿ ಸಚ್ ಯಾರು ಗೊತ್ತು, ಯಾರ ಇದರಲ್ಲಿ ಕಲೆ ಯಾರ ಹತ್ರ ಇದೆ, ಯಾರ ಅಪ್ಪನ ಮನೆ ಸುತ್ತು ಕಲೆ ಅನ್ನೋದು. ಸೊ ಇಂಥವ್ರನ್ನೆಲ್ಲ ನಾವು ವಿ ಶುಡ್ ಮೇಕ್ ಯೂಸ್ ಆಫ್ ಇಟ್ ಅಂತ ಬಳಸ್ಕೋಬೇಕು ನಮ್ಮ ಚಿತ್ರರಂಗದಲ್ಲಿ. ಸೊ ಒಳ್ಳೇದಾಗಲಿ ಸಾವದ್. ಐ ವಿಶ್ ಯು ವೆರಿ ಗುಡ್ ಲಕ್ ಸರ್. ರೇವಂತ್ ಅವರೇ ನಿಮಗೂ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ. ಈಗ ತುಂಬ ಟೈಮ್ ಆಗಿದೆ ಸರ್, ಪಾಪ ನೀವು ಸುಮಾರು 3-4 ಪ್ರೆಸ್ ಮೀಟ್ ಇದೆ, ಇನ್ನೊಂದು ಯಾವುದೋ ಪ್ರಿವ್ಯೂ ಶೋ ಬೇರೆ ಹೋಗ್ಬೇಕಂತ ಹೇಳ್ತಾ ಇದ್ರು. ಸೊ ಎನಿವೇ, ನಿಮ್ಮ ಒಂದು ಸಹಕಾರ ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಎಲ್ಲರ ಮೇಲೆ, ಕಲಾವಿದರ ಮೇಲೆ, ಎಲ್ಲ ಚಿತ್ರರಂಗದ ಮೇಲೆ, ಎಲ್ಲ ನಿರ್ಮಾಪಕರ, ನಿರ್ದೇಶಕರ ಮೇಲೆ ಎಲ್ಲ ನೀವೆಲ್ಲ ಏನೇ ಆಶೀರ್ವಾದ ಮಾಡಿ ಎಲ್ಲ ಮಾಡಿದ್ರ. ಈ ಚಿತ್ರಕ್ಕೂ ರುದ್ರಾವತಾರ ಸಿನಿಮಾಗೆ ನಿಮ್ಮೆಲ್ಲರ ಒಂದು ಸಹಕಾರ, ಆಶೀರ್ವಾದ ಇರಲಿ. ಒಂದು ಪ್ರಮೋಷನ್ಗಾಗಲಿ ಮತ್ತೊಂದು ಎಲ್ಲ ರೀತಿಯಲ್ಲೂ ಒಂದು ನೀವೊಂದು ಪ್ರೋತ್ಸಾಹ ಕೊಟ್ಟು ಅದನ್ನ ಚಿತ್ರನ ಒಂದು ಒಳ್ಳೆಯ ಯಶಸ್ಸಾಗಿ ಕಾರಣಕರ್ತರಾಗಬೇಕು ಅಂತ ನಿಮ್ಮೆಲ್ಲರೂ ನನ್ನ ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ರುದ್ರಾವತಾರದ ಬಗ್ಗೆ ಡೈರೆಕ್ಟರ್ ಸಾವದ್ ಹೇಳಿದ್ದಾರೆ. ಇದು ಟೋಟಲಿ ಹೇಳಬೇಕಂದ್ರೆ ಇದರಲ್ಲಿ ಹೀರೋಯಿನು ಡ್ಯುಯೇಟ್ಸು ಅದು ಇದು ಅಂತ ಇದು ರುಟೀನ್ ಏನು ಬರೋದಿಲ್ಲ ಈ ಸಬ್ಜೆಕ್ಟಲ್ಲಿ. ಒಂದು ಡಿಫ್ರೆಂಟಾಗಿ ಹೋಗುತ್ತೆ. ಒಂದು ಡ್ಯಾನ್ಸ್ ಸ್ಕೂಲ್ ನಡೆಸೋಂಥ ಒಂದು ಇದು ಹೋಗುತ್ತೆ, ಅದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನದೇ ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನ ವೈಫ್ ರೋಲು ಸಂಗೀತ, ಶಿ ಈಸ್ ಆ್ಯಕ್ಟಿಂಗ್, ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸೊ ಇದು ನಮ್ಮದು ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ಒಂದು ಮಿಡಲ್ ಕ್ಲಾಸ್ ಒಂದು ಆಟೋ ಓಡಿಸ್ಕೊಂಡು ನಾನು ಒಂದು ಆಟೋ ಡ್ರೈವರ್. ಇದು ಐ ಥಿಂಕ್ ಪ್ರಜಾಶಕ್ತಿ ಸಿನಿಮಾದಲ್ಲಿ ನಾನು ಆಟೋ ಡ್ರೈವರ್ ಆಗಿದೆ. ಪ್ರಜಾಶಕ್ತಿ ರಾಜೇಂದ್ರ ಬಾಬು ಅವ್ರ ಡೈರೆಕ್ಷನಲ್ಲಿ. ಆಫ್ಟರ್ ದಟ್ ಅದಾದಮೇಲೆ ಮತ್ತೆ ಇದರಲ್ಲಿ ಒಂದು ಆಟೋ ಡ್ರೈವರಿಂದ ಮಾಡ್ತಾಯಿದ್ದೀನಿ. ಬಟ್ ಒಂಥರ ಹಾರ್ಟ್ ಟಚಿಂಗ್ ಸೀಕ್ವೆನ್ಸಸ್ ತುಂಬಾ ಇದೆ ಈ ಸಿನಿಮಾದಲ್ಲಿ. ನನಗೆ ಫಸ್ಟ್ ಮನೆಗೆ ಬಂದು ಡೈರೆಕ್ಟರ್ ಸಾವದ್ ಅವ್ರ ಕತೆ ಹೇಳಿದಾಗ ಫಸ್ಟ್ ಹಾಫ್ ಹೇಳಿದ್ರು, ಸೆಕೆಂಡ್ ಹಾಫ್ ನನಗೆ ಹೇಳಿಲ್ಲ. ಫಸ್ಟ್ ಹಾಫ್ ಕತೆ ಕೇಳಿದಾಗಲೇ ನನಗೆ ಕೂದಲೆಲ್ಲ ಒಂಥರ ರೋಮಾಂಚನ ಆಗೋಯ್ತು ನನಗೆ. ಆ ರೀತಿ ನನಗೆ ಇದಾಗೋಯ್ತು. ನಾನು ತಡ್ಕೊಳಕ್ಕಾಗಿಲ್ಲ. ಸರ್ ಸಾವದ್ ಅವರೇ ಒಂದು ಪ್ಲೀಸ್ ಒಂದು 5 ನಿಮಿಷ ಬಿಟ್ಬಿಡಿ ನನಗೆ ಅಂತ ಹೇಳಿದೆ. 5 ಮಿನಿಟ್ಸ್ ಜಸ್ಟ್ ನಾನು ಸುಧಾರಿಸ್ಕೋಬೇಕು ಅಂತ ಹೇಳಿದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ವರ್ಕೌಟ್ ಮಾಡೋದು, ಹೋಮ್ ವರ್ಕ್ ಅಂತ ಎಕ್ಸ್ಟ್ರಾರ್ಡ್ನರಿ ವರ್ಕು ಸಾವದ್ ಅವ್ರು ಮಾಡಿರೋದು. ಆ್ಯಂಡ್ ಅವ್ರ ಟೀಮು ಹಂಗೆ ಇದ್ದಾರೆ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮು ಇದ್ದಾರೆ, ಮತ್ತು ಅಲೆಕ್ಸ್ ಮ್ಯೂಸಿಕ್ ಡೈರೆಕ್ಟ್ರು, ಭರತ್ ಕ್ಯಾಮ್ರಾಮೆನ್ನು, ಆ್ಯಂಡ್ ಎಲ್ಲ ಎಂಟರ್ ಟೀಮ್ ಅವ್ರದ್ದು ಏನಿದೆ ಎಲ್ಲ ಒಂದು ಒಟ್ಟಿಗೆ ಕೂತ್ಕೊಂಡಿದೆ. ಯಾವ ಸೀನ್ಗೆ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಅಂತ ಹೇಳಿ ಕಂಪ್ಲೀಟ್ ಬರ್ತೀರ. ಮತ್ತು ಮೊನ್ನೆ ಬಂದು ಸೆಕೆಂಡ್ ಹಾಫ್ ರೀಡಿಂಗ್ ಕೊಟ್ಟರು, ವಿತ್ ಡೈಲಾಗ್ ವರ್ಷನ್, ಫುಲ್ ವರ್ಷನ್ ಕೊಟ್ಟರು ಮನೆಗೆ. ಆಮೇಲೆ ಹೇಳಿದ್ರು ಸ್ವಲ್ಪ ಎಲ್ಲೋ ಲೆಂತ್ ಅನ್ನಿಸ್ತಾ ಇದೆ ಅಂತ. ಸರ್ ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಸರ್, ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಫಸ್ಟ್ ನಿಮ್ಮ ಲೆಂತ್ ನೋಡ್ಕೊಂಡ್ರೆ ಏಟಿಂಗಲ್ಲ, ಆಮೇಲೆ ನಿಮಗೆ ಇದಾಗುತ್ತೆ ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ನಾನು ಏನು ಮಾಡ್ಕೊತೀನಿ ಸರ್, ಶಾರ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು ಸರ್ ಡೈರೆಕ್ಟರ್. ಓಕೆ ಸರ್, ನಿಮ್ಮ ಇಷ್ಟ. ಬಿಕಾಸ್ ನನಗೆ ಅನಿಸಿದ್ದನ್ನು ನಾನು ಹೇಳಬಲ್ಲೆ ಅಷ್ಟೇ, ತೊಗೊಳ್ಳೋದು ಬಿಡೋದು ನಿಮ್ಮ. ಬಿಕಾಸ್ ಡೈರೆಕ್ಟರ್ ಯುವರ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಐ ಆಮ್ ಯುವರ್ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಷ್ಟೇ ನಾನು. ಸೊ ಈಗ ಆಯಿತು, 24th ವಿ ಆರ್ ಗೋಯಿಂಗ್ ಫಾರ್ ಶೂಟ್ ಆ್ಯಂಡ್ ಹೋಪ್. ಆ್ಯಂಡ್ ಇವತ್ತು ಈ ಸಿನಿಮಾದ ನಾಟ್ ಓನ್ಲಿ ಹೇಳೋದಂದರೆ ಇಟ್ ಈಸ್, ನಾನು ಮೊನ್ನೆ ತನಕ ಹೇಳೋದು, ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕೆ ಒಂದು ಮರ್ತೆ. ಈಗ ಮೊನ್ನೆ ಯಜಮಾನ ಸಿನಿಮಾ ಆಫ್ಟರ್ 25 years ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದೆ ನಮ್ಮ ಕಲಾವಿದರ ಸಂಘದಲ್ಲಿ. ಸೊ ಅಲ್ಲಿ ಹೋಗಿದ್ದೆ ನಾನು. ಐ ಟೋಲ್ಡ್ ಇದೇನು ಇದು ನಮ್ಮ ಇಂಡಸ್ಟ್ರಿ ಯಾಕೆ ಈ ಥರ ಇದಾಗಿದೆ ಅಂತ. ಪ್ಯಾನ್ ಇಂಡಿಯಾ ಏನು ಪ್ಯಾನ್ ಇಂಡಿಯಾ ಯಾವಾಗ ಬಂತು? ಪ್ಯಾನ್ ಇಂಡಿಯಾ ಇದು ಒಂದು ಇದನ್ನು ಎಷ್ಟು ಸಿನಿಮಾ ಮಾಡ್ತೀರಾ? ನಾವು ಕನ್ನಡದಲ್ಲಿ ಒಂದು 150-200 ಪಿಕ್ಚರ್ ಮಾಡ್ತೀವಿ. 150-200 ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗುತ್ತಾ? ಏನು ನಾಗೇಂದ್ರ? ಸಾಧ್ಯನೇ ಇಲ್ಲ. ನಾಗೇಂದ್ರ ಇಸ್ ವೆರಿ ಸೀನಿಯರ್. ನಾನು 38 ವರ್ಷ ಇದು ಫಿಲ್ಮ್ ಇಂಡಸ್ಟ್ರಿ. ನಾವತ್ತಿಂದ ನಾಗೇಂದ್ರ, ನಾನು ಎಲ್ಲ ನಮ್ಮ ಹಳೆ ನನಗೆ ಕೊಲೀಗ್ಸ್ ಇದ್ದಾರೆ, ಎಲ್ಲ ನಾನು ಇದ್ದಾರೆ. ಅವತ್ತಿಂದ ನಾನು ದೇ ಹ್ಯಾವ್ ಸೀನ್ ಮೀ. ವಾಟ್ ಈಸ್ ಶಶಿಕುಮಾರ್ ಅಂತ ಗೊತ್ತಿದೆ. ಎಲ್ಲಿತ್ತು ಸರ್ ಅವತ್ತೆಲ್ಲ ಪ್ಯಾನ್ ಇಂಡಿಯಾ? ಅವತ್ತೆಲ್ಲ ಎಲ್ಲ ನಿಮಗೆ ಬಡ್ಜೆಟ್ ಏನು ಒಂದು ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಅಂದ್ರೆ ಒಂದು ಮಿನಿಮಮ್ ಒಂದು 5 weeks ಸಿನಿಮಾ, ಆವ್ರೇಜ್ ಅಂದ್ರೂ ಕಮ್ಮಿ ಅಂದ್ರೆ ಅಟ್ಲೀಸ್ಟ್ ಒಂದು 4 ರಿಂದ 5 ವಾರ ಓಡೋದು ಸಿಂಗಲ್ ಸ್ಕ್ರೀನ್. ಇವತ್ತು ಪ್ಯಾನ್ ಇಂಡಿಯಾ ಎಲ್ಲ ಒಂದು ಪಿಕ್ಚರ್ 2 ಪಿಕ್ಚರ್ ನಿಮಗೆ ಸಕ್ಸಸ್ ಆಗಿತ್ತು. ಫ್ಲಾಪ್ ಆಗಿರೋದು ನೀವು ಅಕೌಂಟಿಗೆ ತೊಗೊತಾ ಇಲ್ಲ ಯಾರನ್ನ. ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗು ತೊಗೊಳ್ಳಿ, ತಮಿಳ್ ತೊಗೊಳ್ಳಿ, ಹಿಂದಿ ತೊಗೊಳ್ಳಿ. ನೀವು ದೊಡ್ಡ ದೊಡ್ಡ ಹೀರೋಸ್, ದೊಡ್ಡ ದೊಡ್ಡ ಸ್ಟಾರ್ಸೇ ಮಾಡಿರೋದು. ಯಜಮಾನ ಸಿನಿಮಾ ಇದು ಅದು ಪ್ಯಾನ್ ಇಂಡಿಯಾ ಸಿನಿಮಾನ. ಅದು ಆಫ್ಟರ್ ಒಂದು ಬಂಗಾರದ ಮನುಷ್ಯ ಆದಮೇಲೆ ಯಜಮಾನ ವಾಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಿದೆ. ಯಜಮಾನ ಬಂದು ಇಟ್ಸ್ ಅ ಪ್ಯೂರ್ಲಿ ಎ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದಕ್ಕೆ ಇವತ್ತು ಕಂಟೆಂಟ್ ಓರಿಯೆಂಟ್ ಸಿನಿಮಾ. ಈಗ ಮುನ್ನೆ ಕೂಡ ಯಾವುದೋ ಒಂದು ಸೂಸೋ ಯಾವುದೋ ಒಂದು ಸಿನಿಮಾ ಹೇಳಿದೆ. ಸೂಫ್ರಮ್ ಶೋ ಹೇಳಿದ್ರು, ರಾಜ್ ಬಿ ಶೆಟ್ಟಿ ಮಾಡಿರೋದು. ನಾನು ಆ್ಯಕ್ಚುಲಿ ಆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನನಗೇನು ಅವಕಾಶ ಆಗಿಲ್ಲ. ವಾಟ್ ಎವರ್ ಇಟ್ ಮೈಟ್ ಬಿ,
ಎಲ್ಲ ನೀವು 100 ಕೋಟಿ 200 ಕೋಟಿ ಸಿನಿಮಾ ಮಾಡೋದು ಇಟ್ಸ್ ಆಫ್ ಮಾಡೋರು ಮಾಡಲಿ, ನಾವೇನು ಬೇಡ ಅಂತ ಹೇಳೋದಕ್ಕಾಗಲ್ಲ. ಹೂ ಆರ್ ವಿ, ನಾವು ಯಾರು ಹೇಳೋದಕ್ಕೆ. ಬಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಇವತ್ತು ಜನ ಮೆಚ್ತಾರೆ. ಎಷ್ಟಿದೆ ಸರ್, ಪ್ರತಿಯೊಬ್ಬರು ಮನುಷ್ಯ ಪ್ರತಿಯೊಬ್ಬ ಜೀವನದಲ್ಲೂ ನಡೀತಾ ಇರೋದು ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ, ಎಲ್ಲ ಮನೆಯಲ್ಲೂ ಇದ್ದೇ ಇರುತ್ತೆ. ಸುಖ ಇರುತ್ತೆ, ಸುಖದ ಜೊತೆ ದುಃಖ ಇರುತ್ತೆ. ಇವತ್ತೊಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ತಿರ್ಗಾ ನಾಳೆ ಬೆಳಿಗ್ಗೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇವು ಜಸ್ಟ್ ಜನಗಳಿಗೆ ಒಂದು ಮನಸ್ಸಿಗೆ ಇವತ್ತಿನ ಡೇ ಟು ಡೇ ಲಿವಿಂಗ್ ಸ್ಟೈಲ್ ಏನಿದೆ, ಈ ಮೆಂಟಲ್ ಸ್ಟ್ರೆಸ್ಸು, ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಇದೆ ನೋಡಿ. ಇವತ್ತು ಏನೋ ಒಂದು ಹೆಲ್ತ್ ಇಶ್ಯೂ, ಒಂದು ಬಿ ಪಿ ಅಂತಾರೆ, ಶುಗರ್ ಅಂತಾರೆ, ಥೈರಾಯ್ಡ್ ಅಂತ, ಎಸ್ಪೆಷಲಿ ಹೆಣ್ಮಕ್ಳಿಗಂತ ಥೈರಾಯ್ಡ್ ಸಿಕ್ಕಾಪಟ್ಟೆ, ಯಾರು ಕೇಳಿದ್ರು ಥೈರಾಯ್ಡ್ ಅಂತ ಇರ್ತಾರ. ಥೈರಾಯ್ಡ್ ಪ್ರಾಬ್ಲಮ್ ಪಾಪ ಹೆಣ್ಮಕ್ಳಿಗೆ ಅದು ಹೆಂಗೆ ಇದು ಆಗ್ತಿದೆ ಗೊತ್ತಿಲ್ಲ. ಅದೇ ನಮ್ಮ ಲಿವಿಂಗ್ ಸ್ಟೈಲು, ಈಟಿಂಗ್ ಹ್ಯಾಬಿಟ್ಸು, ವಾಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಕೆಲವು ಈ ಥರದ ಒಂದು ಪಾಯಿಂಟ್ಸ್ನ ಇವತ್ತು ವಾಟ್ ಎವರ್ ಇವತ್ತು ಬೆಂಗಳೂರಲ್ಲಿ ಏನೊಂದು ಮಾಫಿಯಾ ಇದೆ ಎಲ್ಲ ರೀತಿಯಲ್ಲೂ ಯಂಗ್ಸ್ಟರ್ ಯೂತ್ಸ್ ಎಲ್ಲ ಹಾಳಾಗ್ತಾ ಇದ್ದಾರೆ ಇವತ್ತು. ಸೊ ಅದನ್ನು ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಬೇಕಾಗಿದೆ ಇವತ್ತು ಮಾಧ್ಯಮದ ಮುಖಾಂತರ. ನಮ್ಮ ಚಿತ್ರರಂಗದಲ್ಲಿ ಚಿತ್ರಗಳನ್ನ ಮಾಡಿ ಆ ಥರ ಹಾರ್ಟ್ ಟಚಿಂಗ್ ಸೀನ್ಸ್ ಮಾಡಬೇಕು. ಅದಕ್ಕೆ ಈ ಸಾವದ್ ಅವರು ಎಸ್ ಗಿವನ್ ಒಂದು ಒಳ್ಳೆ ಇದನ್ನ ಶೇಪ್ನ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಹೇಳಿದ್ರಲ್ಲ ಪ್ರೇಮಾನಂದ್ ಅವರು, ನಾನು ಬಡ್ಜೆಟ್ ನಾನು ನೋಡಿಲ್ಲ, ಅದು ಎಷ್ಟಾಗುತ್ತೆ, 3 ಆಗುತ್ತೋ 4 ಆಗುತ್ತೋ ಏನಾಗುತ್ತೋ, ಟಿಲ್ ರಿಲೀಸ್ವರೆಗೂ ನಾನು ಐ ಆಮ್ ರೆಡಿ. ಯಾವುದೇ ಕಾರಣಕ್ಕೂ ₹1 ನಾನು ಶೂಟಿಂಗ್ಗೆ ನಾನು ಕಮ್ಮಿ ಮಾಡಲ್ಲ ಅಂದರೆ. ಯಾಕಂದ್ರೆ ಅವ್ರು ಇಸ್ ನಾಟ್ ಅ ಪ್ರೊಫೆಷನಲ್ ಪ್ರೊಡ್ಯೂಸರ್ ಅಲ್ಲ ಅವರು. ಬೇಸಿಕಲಿ ಅವ್ರು ಇಸ್ ಅ ಬಿಸ್ನೆಸ್ ಮ್ಯಾನ್, ಈಸ್ ಫ್ರಮ್ ದಾಂಡೇಲಿ. ಬಟ್ ಆದರೂ ಕೂಡ ಬಿಕಾಸ್ ಅವರು ಒಂದು ಸಾವದ್ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು, ಸಾವದ್ ಅವ್ರಿಗೆ ನಮ್ಮ ಸತೀಶ್ ಬ್ರಹ್ಮ ಅವರೊಂದು ಸಾಥ್ ಕೊಟ್ಟಿದ್ದಾರೆ. ಎಂಟೈರ್ ಟೀಮು, ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡಿ. ಈಗ ಡೈರೆಕ್ಟರ್ ಸಾವದ್ಗೆ ಅವರು ಈಸ್ ಅ ಡ್ಯಾನ್ಸರ್ ಅಂತೆ, ನಮ್ಗೆ ಗೊತ್ತಿಲ್ಲ ಪಾಪ, ಅಲ್ಲಿ ಕೂರಿಸಿದ್ರು, ನಾನೇ ಬನ್ನಿ ಅಂತ ಹೇಳಕ್ಕೆ ಕರೆದವನು. ಸಚ್ ಯಾರು ಗೊತ್ತು, ಯಾರ ಇದರಲ್ಲಿ ಕಲೆ ಯಾರ ಹತ್ರ ಇದೆ, ಯಾರ ಅಪ್ಪನ ಮನೆ ಸುತ್ತು ಕಲೆ ಅನ್ನೋದು. ಸೊ ಇಂಥವ್ರನ್ನೆಲ್ಲ ನಾವು ವಿ ಶುಡ್ ಮೇಕ್ ಯೂಸ್ ಆಫ್ ಇಟ್ ಅಂತ ಬಳಸ್ಕೋಬೇಕು ನಮ್ಮ ಚಿತ್ರರಂಗದಲ್ಲಿ. ಸೊ ಒಳ್ಳೇದಾಗಲಿ ಸಾವದ್, ಐ ವಿಶ್ ಯು ವೆರಿ ಗುಡ್ ಲಕ್ ಸರ್. ರೇವಂತ್ ಅವರೇ ನಿಮಗೂ ಅಷ್ಟೇ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ. ಈಗ ತುಂಬ ಟೈಮ್ ಆಗಿದೆ ಸರ್, ಪಾಪ ನೀವು ಸುಮಾರು 3-4 ಪ್ರೆಸ್ ಮೀಟ್ ಇದೆ, ಇನ್ನೊಂದು ಯಾವುದೋ ಪ್ರಿವ್ಯೂ ಶೋ ಬೇರೆ ಹೋಗ್ಬೇಕಂತ ಹೇಳ್ತಾ ಇದ್ರು. ಸೊ ಎನಿವೇ, ನಿಮ್ಮ ಒಂದು ಸಹಕಾರ ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಎಲ್ಲರ ಮೇಲೆ, ಕಲಾವಿದರ ಮೇಲೆ, ಎಲ್ಲ ಚಿತ್ರರಂಗದ ಮೇಲೆ, ಎಲ್ಲ ನಿರ್ಮಾಪಕರ ನಿರ್ದೇಶಕರ ಮೇಲೆ ಎಲ್ಲ ನೀವೆಲ್ಲ ಏನೇ ಆಶೀರ್ವಾದ ಮಾಡಿ ಎಲ್ಲ ಮಾಡಿದ್ರ. ಈ ಚಿತ್ರಕ್ಕೂ ರುದ್ರಾವತಾರ ಸಿನಿಮಾಗೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ, ಒಂದು ಪ್ರಮೋಷನ್ಗಾಗಲಿ ಮತ್ತೊಂದು ಎಲ್ಲ ರೀತಿಯಲ್ಲೂ ಒಂದು ನೀವೊಂದು ಪ್ರೋತ್ಸಾಹ ಕೊಟ್ಟು ಅದನ್ನ ಚಿತ್ರನ ಒಂದು ಒಳ್ಳೆ ಯಶಸ್ಸಾಗಿ ಕಾರಣಕರ್ತರಾಗಬೇಕು ಅಂತ ನಿಮ್ಮೆಲ್ಲರೂ ನನ್ನ ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.